ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ. ಸಕಲ ಸದ್ಭಕ್ತರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕರುಣಿಸಲಿ ಭಗವಂತ ಎಂಬುದಾಗಿ ನಾನು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ದೀಪಾವಳಿ ಇದು ದೀಪಗಳ ಆವಳಿ. ಈ ದೀಪಾವಳಿಯ ದಿವಸ ನಾವು ಹೇಗೆ ಆಚರಣೆ ಮಾಡಬೇಕು, ಯಾವ ಯಾವ ದಿನಗಳು ಅನ್ನೋದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಈ ವಿಡಿಯೋದಲ್ಲಿ. ಮೊದಲನೆಯದಾಗಿ ನೀರು ತುಂಬುವ ಹಬ್ಬ ಧನತ್ರಯೋದಶಿ ಅಂತ ಕರೀತಾರೆ. ಧನತ್ರಯೋದಶಿ ಅಥವಾ ನೀರು ತುಂಬುವ ಹಬ್ಬ ಅಂದರೆ ಏನು ಅಂದರೆ, ಅವತ್ತು ವಿಶೇಷವಾಗಿ ಗಂಗಾ ಭಾಗೀರಥಿಯನ್ನು ಪೂಜೆ ಮಾಡೋದು, ಗಂಗಾದೇವಿಯನ್ನು ಪೂಜೆ ಮಾಡೋದು. ಹೇಗೆ ಪೂಜೆ ಮಾಡೋದು ಅಂದರೆ, ಮನೆಯಲ್ಲಿ ಇರತಕ್ಕಂತಹ ಬಂಗಾರದ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಅಥವಾ ಹಿತ್ತಾಳೆಯ, ದಯವಿಟ್ಟು ಸ್ಟೀಲು ಕಬ್ಬಿಣ ಮಾತ್ರ ಬಳಸಬೇಡಿ, ಇಂತಹ ಪಾತ್ರೆಗಳಲ್ಲಿ ಶುದ್ಧವಾದ ನೀರನ್ನು ತುಂಬಿ ಇಡಬೇಕು. ಮೊದಲು ಪಾತ್ರೆ ಶುದ್ಧಗೊಳಿಸಿ ಅನಂತರದಲ್ಲಿ ಅದಕ್ಕೆ ಶುದ್ಧವಾದ ನೀರನ್ನು ತುಂಬಿ ಆ ಪಾತ್ರೆಗೆ ಸುಣ್ಣ ಮತ್ತು ಕೆಮ್ಮಣ್ಣು ಅಂತ ಸಿಗುತ್ತದೆ. ಕೆಂಪದಾದ ಕಲರ್ ಇರುತ್ತದೆ, ಪೇಂಟ್ ಅಲ್ಲ, ಮತ್ತು ಯಾವುದೋ ಕೆಮಿಕಲ್ಲಿಂದ ಮಾಡಿರ್ತಕ್ಕಂಥದ್ದಲ್ಲ. ಅದೊಂದು ವಿಶಿಷ್ಟವಾದ ಕೆಮ್ಮಣ್ಣು ಅಂತ ಸಿಗುತ್ತದೆ, ಮಂಗಲಕರವಾಗಿರ್ತಕ್ಕಂತಹ ಮಣ್ಣದು. ಆ ಸುಣ್ಣ ಮತ್ತು ಕೆಮ್ಮಣ್ಣನ್ನು ಅದಕ್ಕೆ ಹಚ್ಚಬೇಕು. 5 ಪಟ್ಟಿಗಳಾದರೂ ಹಚ್ಚಬೇಕು. ಅರಿಶಿಣ ಕುಂಕುಮಗಳನ್ನು ಹಚ್ಚಬೇಕು. ಹಚ್ಚಿ ಅನಂತರದಲ್ಲಿ ಅದನ್ನು ತುಂಬಿ ಮುಚ್ಚಿ ಇಡಬೇಕು. ಆ ಪಾತ್ರೆಗೆ ಮಹಲಿಂಗನ ಬಳ್ಳಿ ಅಂತ ಸಿಗುತ್ತದೆ, ವಿಶೇಷವಾಗಿ ಸಿಗುತ್ತದೆ ಮಹಲಿಂಗನ ಬಳ್ಳಿ ಅಂತ. ಅದು ಉದ್ದ ಬಳ್ಳಿ ಇರುತ್ತದೆ. ಆ ಬಳ್ಳಿಗೆ ಒಳಗೆ ಲಿಂಗಾಕಾರದಲ್ಲಿ ಬೀಜಗಳು ಇರುತ್ತವೆ. ಅದಕ್ಕೆ ಮಹಾಲಿಂಗನ ಬಳ್ಳಿ ಅಂತ ಕರೀತಾರೆ. ಅದು ಎಲ್ಲ ಈ ಹೊಲ ಗದ್ದೆಗಳಲ್ಲಿ ಸುಮ್ಮನೆ ಕಂಪೌಂಡ್ ಎಲ್ಲಾದರೂ ಇರ್ತದೆ ಅಂದರೆ, ಹಸಿರು ಬೆಳೆದಿತ್ತು ಅಂದರೆ ಅಲ್ಲಿ ಬೆಳೆದಿರ್ತದೆ. ಅದನ್ನು ತಕ್ಕೊಂಡು ಬಂದು ಅದನ್ನು ಹಚ್ಚಬೇಕು. ಮಾರುಕಟ್ಟೆಗಳಲ್ಲೂ ಸಿಗುತ್ತದೆ. ಅದನ್ನು ಹಾಕಬೇಕು, ಮಹಲಿಂಗನ ಬಳ್ಳಿಯನ್ನು ಹಾಕಬೇಕು. ಹಾಕಿ ಸಾಯಂಕಾಲದ ದಿವಸ ಪಾಯಸಾದಿಗಳನ್ನು ಮಾಡಿ, ವಿಶೇಷವಾಗಿ ಹಾಲಿನಿಂದ ಪಾಯಸವನ್ನು ಮಾಡಬೇಕು. ಭಗವಂತನಿಗೆ ಪಾಯಸ ಅಂದರೆ ಬಹಳ ಪ್ರೀತಿ. ಹೀಗಾಗಿ ಪಾಯಸವನ್ನು ಮಾಡಿ ಭಗವಂತನ ಸಾಯಂಕಾಲದ ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿ, ಎಲ್ಲೆಲ್ಲಿ ದೀಪ ಕಡ್ಡಾಯವಾಗಿ ಇಡಬೇಕು. ಶೃಂಗಾರಕ್ಕಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟಿಡಿ, ಏನೂ ತೊಂದರೆ ಇಲ್ಲ. ಆದರೆ ಕಡ್ಡಾಯವಾಗಿ ಎಲ್ಲಿ ಇಡಬೇಕು ಅಂದರೆ, ಒಂದು ದೇವರ ಮುಂದೆ, ಮತ್ತೊಂದು ಅಂಗಳದಲ್ಲಿ, ಮತ್ತೊಂದು ಅಂದರೆ ತುಳಸಿ ವೃಂದಾವನದ ಮುಂದೆ, ಮತ್ತೊಂದು ಅಂದರೆ ಆಕಳುಗಳನ್ನು ಕಟ್ಟುವಂತಹ ಸ್ಥಳ ಎಲ್ಲಿರ್ತದೋ ಅಲ್ಲಿ, ಗೋಶಾಲೆಯಲ್ಲಿ ಅಂತ ಅರ್ಥ. ಮತ್ತೊಂದು ಗಂಗಾ ಭಾಗೀರಥಿಯ ದಿವ್ಯ ಸನ್ನಿಧಾನದಲ್ಲಿ. ಇಷ್ಟು ಮಾತ್ರ ಕಡ್ಡಾಯವಾಗಿ 5 ದೀಪಗಳನ್ನು ಹಚ್ಚಬೇಕು. ಹಚ್ಚಿ ಅನಂತರದಲ್ಲಿ ಪೂಜೆ ಮಾಡಬೇಕು. ಶ್ರೀ ಸೂಕ್ತದಿಂದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ, ಗಂಗಾ ಭಾಗೀರಥಿಯ ನಾಮಗಳನ್ನು ಹೇಳ್ತಾ, ಅವಳ 12 ನಾಮಗಳೋ 13 ನಾಮಗಳೋ ಅಥವಾ ಸಾಧ್ಯ ಇದ್ದರೆ 100 ನಾಮಗಳೋ, ಇನ್ನೂ ಸಾಧ್ಯ ಇದ್ದರೆ 1000 ನಾಮಗಳೋ, ಆ ನಾಮಗಳನ್ನು ಹೇಳಿ ಗಂಗಾದೇವಿಯ ಪೂಜೆಯನ್ನು ಮಾಡಿ, ವರುಣನ ಪೂಜೆಯನ್ನು ಮಾಡಿ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀರಮಣ ಮುಖ್ಯಪ್ರಾಣ ದೇವರನ್ನು, ಪರಮಾತ್ಮನನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ದೀಪ ಬೆಳಗಿಸಿ ಇಟ್ಟು ಅನಂತರದಲ್ಲಿ ಆ ಪಾಯಸವನ್ನು ಏನು ನೈವೇದ್ಯ ಮಾಡಿರ್ತೇವೆ ಅದನ್ನು ಅತಿಥಿ ಅಭ್ಯಾಗತರಿಗೆ, ಬ್ರಾಹ್ಮಣಾದಿಗಳಿಗೆ ಭೋಜನ ಮಾಡಿಸಿ ತಾನೂ ಕೂಡ ಭೋಜನವನ್ನು ಮಾಡಬೇಕು. ಆ ಪಾಯಸವನ್ನು ಸ್ವೀಕಾರ ಮಾಡಬೇಕು. ಇವತ್ತಿನ ಮಕ್ಕಳು ಪಾಯಸವನ್ನು ತಿರಸ್ಕಾರ ಮಾಡ್ತಾರೆ. ದಯವಿಟ್ಟು ಅವರಿಗೆ ಹೇಳಿ, ಪಾಯಸವನ್ನು ತಿರಸ್ಕಾರ ಮಾಡಿದರೆ ಲಕ್ಷ್ಮಿಯನ್ನು ತಿರಸ್ಕಾರ ಮಾಡಿದಂತೆ. ಇಂತಹ ದಿನಗಳಂದು ಮಾತ್ರ ಪಾಯಸವನ್ನು ತಿರಸ್ಕರಿಸದೆ ಅವತ್ತು ಭುಂಜಿಸಬೇಕು ಎಂಬುದಾಗಿ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಟ್ಟು ಪಾಯಸವನ್ನು ಭುಂಜಿಸುವಂತೆ ಮಾಡೋಣ. ಸಾಧ್ಯ ಇದ್ದರೆ ಅವತ್ತು ರಾತ್ರಿ ಜಾಗರಣ ಮಾಡಬೇಕು. ಜಾಗರಣ ಮಾಡಬೇಕಾದರೆ ಭಗವಂತನ ಧ್ಯಾನವನ್ನು ಮಾಡಬೇಕು. ವಿಶೇಷವಾಗಿ ಮತ್ತೊಂದನ್ನು ಹೇಳ್ತಾರೆ, ಪಗಡೆಯಾಟವನ್ನು ಆಡ್ತಾ ಅವತ್ತು ಜಾಗರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತೂ ಹೀಗೆ ಧನತ್ರಯೋದಶಿಯ ದಿವಸ ನಾವು ಪೂಜೆಯನ್ನು ಮಾಡೋಣ. ಆ ನೀರು ಏನಿದೆ ಅದನ್ನು ಮಾರನೇ ದಿವಸ ನರಕ ಚತುರ್ದಶಿಯ ದಿವಸ
ಸ್ನಾನ ಮಾಡುವುದಕ್ಕಾಗಿ ಅಂತ ಬಳಸಬೇಕು. ಅದನ್ನು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಇದು ಧನತ್ರಯೋದಶಿ ಅಥವಾ ನೀರು ತುಂಬುವ ಹಬ್ಬ ಅಂತ ಏನಿದೆ, ಆ ಹಬ್ಬದ ದಿನದಂದು ಮಾಡತಕ್ಕಂತಹ ಉತ್ಸವದ ವಿಧಿವಿಧಾನ. ಇದನ್ನು ಮಾಡುವುದರಿಂದ ಯಾವುದೇ ವಿಧದ ನರಕ ಆಗೋದಿಲ್ಲ, ದಾರಿದ್ರ್ಯ ಅನ್ನೋದು ಬರೋದಿಲ್ಲ, ಸಂಪತ್ತು ಬರುತ್ತದೆ, ರೋಗಗಳೆಲ್ಲ ನಿವಾರಣೆ ಆಗ್ತವೆ. ಇದುವೇ ಅದರ ಲಾಭ. ವಂದನೆಗಳು.